ಜನ ಬಯಸಿದ್ರೆ ನನ್ನ ಕಿರಿಯ ಮಗ ರಾಜಕೀಯ ಪ್ರವೇಶವನ್ನ ಮಾಡ್ತಾನೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜಕೀಯಕ್ಕೆ ಯಾರನ್ನ ಬಲವಂತವಾಗಿ ಕರೆತರಲು ಆಗೋದಿಲ್ಲ. ನನ್ನ ಮಗ ರಾಕೇಶ್ ಜನರ ಸಮಸ್ಯೆಗಳನ್ನ ಆಲಿಸ್ತಾ ಇದ್ದ. ಅವನ ಕಾಲದ ನಂತರ ಯತೀಂದ್ರ ಆ ಕೆಲಸ ಮಾಡ್ತಾ ಇದ್ದಾನೆ. ಚುನಾವಣೆಗೆ ನಿಲ್ಲಬೇಕು ಅಂತ ನಾವು ಬಯಸೋದಿಲ್ಲ. ಜನ ಬಯಸಿದ್ರೆ ಚುನಾವಣಾ ರಾಜಕಾರಣಕ್ಕೆ ಯತೀಂದ್ರ ಬರ್ತಾರೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ನಿನ್ನೆ ಅಷ್ಟೇ ತಮ್ಮ ಸ್ವಕ್ಷೇತ್ರದಲ್ಲಿ ಮಾತನಾಡಿದಂತ ಸಿಎಂ ಸಿದ್ದರಾಮಯ್ಯ, ಇನ್ಮುಂದೆ ನನ್ನ ಮಗನೇ ನಿಮ್ಮ ಸಮಸ್ಯೆಗಳನ್ನ ಆಲಿಸ್ತಾನೆ, ಅವನಿಗೆ ನಿಮ್ಮ ಆಶೀರ್ವಾದ ಬೇಕು ಅಂತ ಹೇಳಿದ್ರು. ರಾಜಕೀಯಕ್ಕಿಂತ ಹೆಚ್ಚಾಗಿ ನನ್ನ ಮಗ ಮೊದಲನೇ ಮಗ ನೋಡ್ಕತ್ತಿದ್ದ. ಜನಗಳ ಕಷ್ಟ ಸುಖ ಇವೆಲ್ಲ ಸಮಸ್ಯೆಗಳು ಕೇಳೋದು ಮಾಡೋದು ಅದು ನೋಡ್ಕೊತಾ ಇದ್ದ. ಅಭಿವೃದ್ಧಿ ಕೆಲಸಗಳು ಇವೆಲ್ಲ. ಆದರೆ ಈಗ ಅವನು ನಿಧನ ಆದಮೇಲೆ ಯಾರು ಇಲ್ವಲ್ಲ ನೋಡ್ಕೊಳಕ್ಕೆ, ಅದಕ್ಕೆ ಇವನು ನೋಡ್ಕೊ ಅಂತ ಹೇಳಿದ್ದೀನಿ ಅಷ್ಟೇನೆ. ರಾಜಕೀಯ ಆಮೇಲೆ ಅದು ಆಮೇಲಪ್ಪ, ಜನ ಬಯಸಿದ್ರೆ ಚುನಾವಣೆ ನಿಲ್ತಾನೆ, ಇಲ್ಲವ್ರು ಇಲ್ಲ. ರಾಜಕೀಯದಲ್ಲಿ ಯಾರನ್ನೂ ಬಲಾತ್ಕಾರವಾಗಿ ಏನೂ ಮಾಡೋಕ್ಕಾಗಲ್ಲ, ಗೊತ್ತಾಯ್ತಾ? ನಾವೇ ಬಲಾತ್ಕಾರವಾಗಿ ಚುನಾವಣೆಗೆ ನಿಲ್ಲಿಸೋಕ್ಕೂ ಆಗಲ್ಲ. ಜನ ಬಯಸ್ತಾರ ಇಲ್ವೋ ಗೊತ್ತಿಲ್ಲ, ಅದು ಚುನಾವಣೆ ಬಂದಾಗ ಗೊತ್ತಾಗುತ್ತೆ. ಜನ ಬಯಸಿದ್ರೆ ಚುನಾವಣೆ ನಿಲ್ಲಿಸ್ತೀವಿ, ಇಲ್ಲದೇ ಇಲ್ಲ. ಕಾವೇರಿ ವಿವಾದದಲ್ಲಿ ನಿಟ್ಟುಸಿರು ಬಿಟ್ಟು ಕುಳಿತಿರುವಂತಹ ಕರ್ನಾಟಕ ಈಗ ಉತ್ತರ ಕರ್ನಾಟಕದ ಮಗದೊಂದು ಭಾಗದಲ್ಲೂ ಸಣ್ಣ ಅಂತಹ ಆಸೆ ಬಂದಿದೆ. ಮಹದಾಯಿ ನದಿ ವಿವಾದ ಇತ್ಯರ್ಥ ಆಗಲುವ ಪ್ರಾರಂಭಕ್ಕೆ ಆಗತ್ತೆ ಅಂತ ನಾನು ಹೇಳಲ್ಲ, ವೇದಿಕೆಯೊಂದು ಸಜ್ಜಾಗಿದೆ. ಮಾತುಕತೆ ಬಹುಮುಖ್ಯ. ಜಮ್ಮು ಕಾಶ್ಮೀರದಲ್ಲಿ ಮತ್ತೊಮ್ಮೆ ಉಗ್ರರನ್ನ ಸದೆಬಡಿಯುವಲ್ಲಿ ಭಾರತೀಯ ಯೋಧರು ಯಶಸ್ವಿಯಾಗಿದ್ದಾರೆ.